ಹರೇ ಕೃಷ್ಣ. ಸೊ ಸ್ವಯಂಭೂ ಮನು ಪ್ರಾರ್ಥನೆಗಳು. ಸೊ ಈ ಪ್ರಪಂಚದಲ್ಲಿರೋ ಎಲ್ಲ ಸೃಷ್ಟಿ ಮಾಡಿದ ಯಾರು ಭಗವಂತನ್ನೇ. ಅವರವರು ಕರ್ಮ ಅನುಸಾರ ಪ್ರಕಾರ ಅವರವರು ಒಂದೊಂದು ರೂಪ ತಗೊಂಡಿದ್ದಾರೆ. ಭಗವಂತನಕ್ಕೂ ಎಷ್ಟೋ ನಾಮಗಳಿರುತ್ತೆ. ಭಗವಂತನಿಗೆ ಇಷ್ಟೇ ನಾಮಗಳಿರುತ್ತೆ ಹೇಳಕ್ಕಾಗತ್ತಾ? ಇಲ್ವೇ? ಎಷ್ಟೋ ಶಕ್ತಿಗಳಿರುತ್ತೆ. ಅನ್ಲಿಮಿಟೆಡ್, ಅನ್ಕೌಂಟಬಲ್. ಸೊ ಭಗವಂತ ಬಂದು ಸ್ವಯಂಪ್ರಕಾಶವಾಗಿರೋನು. ಅದೇ ತರ ಭಗವಂತಕ್ಕೂ ಆರಂಭ ಎಂಡು ಏನಿಲ್ಲ. ಆ ಭಗವಂತನ್ನೇ ಸೃಷ್ಟಿ ಸ್ಥಿತಿ ಲಯ ಎಲ್ಲ ಮಾಡೋರು. ಸೊ ಈ ತರ ಆ ಭಗವಂತ ಎಷ್ಟು ಹೆಸರುಗಳು ಇರುತ್ತೆ ಅಂದ್ರೆ ಗೋವಿಂದ, ಗೋಪಾಲ, ಕೃಷ್ಣ, ಗಿರಿಧರಿ, ಮುರಾರಿ, ಆಮೇಲೆ ಯಶೋಧನಂದನ, ದೇವಕಿ ನಂದನ, ರಾಧಾ ವಲ್ಲಭ, ಆಮೇಲೆ ಮದನ ಮೋಹನ. ಸೊ ನೋಡಿ ಯಾವ ತರ ಭಗವಂತನಕ್ಕೂ ಎಷ್ಟೋ ನಾಮಗಳು. ಇಷ್ಟೇ ಇರುತ್ತೇನೆ ಹೇಳಕ್ಕಾಗಲ್ಲ. ಅನ್ಲಿಮಿಟೆಡ್ ಹೆಸರುಗಳು ಇರುತ್ತೆ. ಆ ತರ ಭಗವಂತನ ನಾಮಗಳು. ಅದೇ ತರ ಭಗವಂತನ ಶಕ್ತಿ ಆ ತರ ಇರುತ್ತಂತೆ. ನಮ್ಗೆ ಆ ತರ ಶಕ್ತಿಗಳಿಲ್ಲ. ಎಲ್ಲ ಒಂದು ಲಿಮಿಟೆಡ್. ನಾವೆಲ್ಲ ಏನು ಇಂಡಿಪೆಂಡೆಂಟ್ ಅಲ್ಲ, ನಾವೆಲ್ಲ ಡಿಪೆಂಡೆಂಟ್. ಬಟ್ ಭಗವಂತ ಈಸ್ ಇಂಡಿಪೆಂಡೆಂಟ್ ಅವರು. ಸೊ ಭಗವಂತ ಈಸ್ ಇಂಡಿಪೆಂಡೆಂಟ್, ನಾವೆಲ್ಲ ಡಿಪೆಂಡೆಂಟ್. ಭಗವಂತ ಅದು ಪರಮಾತ್ಮ ಇಲ್ಲಾಂದ್ರೆ ಜೀವಾತ್ಮ ಇರಕ್ಕಾಗಲ್ಲ. ಸೊ ಡಿಪೆಂಡೆಂಟ್. ಬಟ್ ಭಗವಂತ ಸ್ವಯ ಪ್ರಕಾಶ, ಅವ್ರು ಸ್ವಯವಾಗಿರಕ್ಕಾಗತ್ತೆ. ಆತ್ಮಾರಾಮರವರು. ಸೊ ಅಷ್ಟೊಂದು ಶ್ರೇಷ್ಠವಾದ ಇರೋರು ಯಾರು ಅಂದ್ರೆ ಭಗವಂತನ್ನೇ. ಆ ತರ ಇರೋ ಭಗವಂತನಕ್ಕೂ ನಾವು ಭಕ್ತಿ ಮಾಡಬೇಕು. ಯಾವ ತರ ಭಕ್ತಿ ಮಾಡೋದು? ಸೊ ನಾವು ನೋಡಿದ್ವಿ ಪ್ರಹ್ಲಾದರು ಯಾವ ತರ ಹೇಳ್ಕೊಟ್ಟಿದ್ದಾರೆ ನಮಗೂ. ಸೊ 9 ಟೈಪ್ಸ್ ಆಫ್ ಭಕ್ತಿ: ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪಾದ ಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಾಕ್ಯಂ, ಆತ್ಮನಿವೇದನ ಅಲ್ವಾ? ಸೊ ಈ ತರ 9 ಟೈಪ್ಸ್ ಆಫ್ ಭಕ್ತಿ ಇರುತ್ತೆ. ಅದರಲ್ಲಿ ಫಸ್ಟ್ ಏನು ಅಂದ್ರೆ ನಮಗೂ ಶ್ರವಣಂ, ಭಗವಂತ ಬಗ್ಗೆ ಕೇಳಿದ್ರೆ ಸಾಕು. ಕೇಳಿದ್ರೆ ನಮ್ಗೆ ಏನಾಗುತ್ತೆ? ಆ ಭಕ್ತಿ ನಮ್ ಒಳಗಡೆ ಬಂದ್ಬಿಡುತ್ತೆ. ಭಗವಂತ ಬಗ್ಗೆ ಕೇಳುವಾಗ ನಮ್ಗೆ ಆ ಭಕ್ತಿ ಒಳಗಡೆ ಬಂದ್ಬಿಡುತ್ತೆ. ಸೊ ಅಷ್ಟು ಶ್ರೇಷ್ಠವಾದುದು ಏನು? ಭಗವಂತನ ಲೀಲೆಗಳು. ಭಗವಂತನ ಬಗ್ಗೆ ನಾಮ ರೂಪ ಗುಣ ಲೀಲೆಗಳು ಶ್ರೇಷ್ಠವಾದದಲ್ವಾ? ಸೊ ಅಷ್ಟು ಶ್ರೇಷ್ಠವಾದ ಭಗವಂತನ ಬಗ್ಗೆ ಕೇಳಿದ್ರೆ ಸಾಕಂತೆ. ಭಗವಂತ ಬಗ್ಗೆ ಹೇಳೋದು, ನಾಮಸ್ಮರಣ ಮಾಡೋದು ಇನ್ನೂ ಶ್ರೇಷ್ಠವಾದದ್ದು. ಈ ತರ ಅವರು ಭಗವಂತನ ಬಗ್ಗೆ ಈ ತರ ಗ್ಲೋರಿಸ್ ಮಾಡ್ತಾ ತಪಸ್ ಮಾಡ್ತಾ ಇದ್ದಾರೆ. ಸೊ ಭಗವಂತ ಎಲ್ಲರಿಗೂ ಮೋಕ್ಷ ಕೊಡೋರು. ನಾವೇನ್ ಮಾಡ್ತೀವಿ? ಭಕ್ತಿ ಮಾಡಬೇಕಂದ್ರೆ ಭಗವಂತ ನಾವು ಇದು ಮಾಡ್ತೀನಿ, ಇದು ಮಾಡ್ತೀರಾ? ಭಗವಂತ ನಾವು ಇದು ಮಾಡ್ತೀನಿ, ಇದು ನಮ್ಗೆ ಕೊಡ್ತೀರಾ? ಪ್ರತಿಫಲ ಎದುರು ನೋಡ್ತೀವಿ ಅಲ್ವಾ? ಸೊ ಆ ತರ ಪ್ರತಿಫಲ ಎದುರು ನೋಡಬಾರ್ದಂತೆ. ಏನ್ ಮಾಡಬಾರ್ದು? ಪ್ರತಿಫಲ ಎದುರು ನೋಡಬಾರದು, ತಪ್ಪು. ಆ ತರ ಭಗವಂತನ ಆಕ್ಚುಲಿ ನಮ್ಗೂ ಭಗವಂತ ಕೈ ಕಾಲು ಇಂದ್ರಿಯಗಳೆಲ್ಲ ಕೊಟ್ಟಿದ್ದಾನೆ. ಚೆನ್ನಾಗ ಕಣ್ಣು ಕಾಣಿಸ್ತಾ ಇದೆ, ಕಿವಿ ಕೇಳಿಸ್ತಾ ಇದೆ, ಬಾಯಿ ಮಾತಾಡ್ತಾ ಇದೆ, ಕೈ ಕಾಲು ಚೆನ್ನಾಗಿದೆ. ಸೊ ನಾವು ಆ ಕೃತಜ್ಞತೆ ಹೇಳಕ್ಕೋಸ್ಕರ ನಾವು ಭಕ್ತಿ ಮಾಡಬೇಕು. ಆ ತರ ಮಾಡಿಲ್ಲ ಅಂದ್ರೆ ಭಗವಂತ ಕೊಟ್ಟಿದ್ದಾನೆ, ಆದ್ರೆ ಭಗವಂತನಿಗೆ ಸೇವೆ ಮಾಡಿಲ್ಲ ಅಂದ್ರೆ ಅದೆಲ್ಲ ನಮಗೂ ಏನಾಗುತ್ತೆ? ತಪ್ಪು, ಪಾಪಗಳಾಗುತ್ತೆ. ಸೊ ಆ ತರ ನಾವು ಭಗವಂತನಿಗೆ ಭಕ್ತಿ ಮಾಡಿದ್ರೆ ಭಗವಂತ ನಮಗೂ ಏನ್ ಕೊಡ್ತಾರೆ? ಮೋಕ್ಷ ಕೊಡ್ತಾನೆ. ಆದ್ರೆ ಭಗವಂತನಕ್ಕೂ ಮಾಡೋದಕ್ಕೋಸ್ಕರ ನಾವು ಪ್ರತಿಫಲ ಎದುರು ನೋಡೋದು ಇದೆ ಅಲ್ವಾ, ಅದು ದೊಡ್ಡ ತಪ್ಪಾಗುತ್ತೆ. ಭಗವಂತನಿಗೂ ಸೇವೆ ಮಾಡೋದೇ ನಮ್ ಕರ್ತವ್ಯ ಆಗಿರ್ಬೇಕಂತೆ. ಭೌತಿಕ ಲೋಕದಲ್ಲಿ ಯಾವೊಂದು
ಪ್ರತಿಫಲ ಎದುರು ನೋಡಬಾರ್ದು. ಯಾಕಂದ್ರೆ ನಾರ್ಮಲ್ ಆಗಿ ನೀವು ನೋಡಿದ್ರೆ ಭಗವಂತನಿಗೊಂದು ದೀಪ ಹಚ್ಬಿಟ್ಟು ಹೋದು, ಭಗವಂತ ನಮ್ಗೆ ಅದು ಕೊಡಿ, ಇದು ಕೊಡಿ, ಇದು ಕೊಡಿ, ಅದು ಕೊಡಿನೂ ಒಂದು ದೊಡ್ಡ ಲಿಸ್ಟು ಭಗವಂತ ಹತ್ರ ಬೇಡ್ಕೊಳ್ತಾ ಇರ್ತಾರೆ. ಸೂ ಏನಪ್ಪಾ ಇದು, ಏನೋ ಒಂದು ದೀಪ ಹಚ್ಬಿಟ್ಟು ಇಷ್ಟು ದೊಡ್ಡ ಲಿಸ್ಟು ಹೇಳ್ತಾ ಇದ್ದಾನೆ. ಒಂದು ಏನೋ ಬೆಗ್ಗರ್ ತರ, ಏನು ಈ ತರ ಮಾಡ್ತಾ ಇದ್ದಾನೆ, ಭಗವಂತನಿಗೆ ಕೋಪ ಬಂದ್ಬಿಡುತ್ತೆ. ಸೊ ಆ ತರ ನಾವು ಏನು ಎದುರು ನೋಡಬಾರದು, ಭಗವಂತನಕ್ಕೂ ಭಕ್ತಿ ಮಾಡಬೇಕು. ಭಗವಂತನಿಗೆ ಗೊತ್ತು ನನ್ನ ಮಕ್ಕಳಕ್ಕೂ ಯಾವಾಗ ಏನ್ ಕೊಡಬೇಕು ಅಂತ ಭಗವಂತನಿಗೆ ಗೊತ್ತು. ಯಾಕಂತಾರೆ ಭಗವಂತನೇ ಸೃಷ್ಟಿಸಿದ ಲಯ ಎಲ್ಲ ಮಾಡೋರಲ್ವಾ, ಅವ್ರಿಗೆ ಗೊತ್ತಿಲ್ವಾ ಏನು? ಸೊ ಭಗವಂತನಕ್ಕೆ ಭಕ್ತಿ ಮಾಡೋದು ಬಿಟ್ಟು ಮತ್ತೆ ಏನು ನಾವು ಎದುರು ನೋಡಬಾರ್ದು. ಯಾಕಂದ್ರೆ ಭಗವಂತನಕ್ಕೆ ಶರೀರವಾಗಿ ಇರೋದೇ ಈ ಅಂಗಗಳು. ಅಂಗಗಳಾಗಿರೋದೇ ಏನು? ಶರೀರವಾಗಿ ಅಂಗಗಳಾಗಿರೋದೇ ಯಾರು? ಈ ಜೀವಾತ್ಮಗಳು. ಇವಾಗ ಒಂದು ಎಕ್ಸಾಂಪಲ್, ನಾವು ಹೋಗಿ ತರಕಾರಿ ತಗೊಂಡ್ ಬರಬಾರ್ದು. ನಾವ್ ಯಾಕೆ ಹೋಗ್ಬೇಕು? ಕಾಲ್ ಅನ್ಕೊಳ್ಳುತ್ತೆ, ಕೈ ಅನ್ಕೊಳ್ಳುತ್ತೆ. ನಾವ್ಯಾಕೆ ಅಡಿಗೆ ಮಾಡಬೇಕು? ಬಾಯಿ ತಿನ್ನಕ್ಕೋಸ್ಕರ ನಾವ್ಯಾಕೆ ಅಡಿಗೆ ಮಾಡಬೇಕು? ಅದು ಜಗಳ ಮಾಡಿ ಅಡಿಗೆ ಮಾಡಿಲ್ಲ ಅಂದ್ರೆ ಮತ್ತೆ ಯಾರು ಅಡಿಗೆ ಮಾಡೋದು? ಆಕ್ಚುಲಿ ಆ ತರ ಒಂದೊಂದು ಅಂಗಗಳು ಅದದು ಕೆಲಸ ಮಾಡಿದರೆ ಬಾಯಲ್ಲಿ ಊಟ ಹೋಗುತ್ತೆ, ಹೊಟ್ಟೆಲಿ ಊಟ ಸಿಕ್ಕಿದ ಮೇಲ್ಗಡೆ ಎಲ್ಲಾ ಇಂದ್ರಿಯಗಳು ಚೆನ್ನಾಗಿರಕ್ಕಾಗುತ್ತೆ ಅಲ್ವಾ? ಸೊ ಆ ತರ ಭಗವಂತನ ಅಂಗಗಳು ಶರೀರವಾಗಿ ಇರೋದೇ ಈ ಜೀವಾತ್ಮಗಳು. ಸೊ ನಮ್ ಕರ್ತವ್ಯ ನಾವು ಮಾಡ್ಬೇಕು, ಆಮೇಲೆ ಭಗವಂತ ಇಚ್ಛೆ. ಆ ತರ ಇರ್ಬೇಕಂತೆ. ನಾವು ಅದಕ್ಕೆ ಏನ್ ಎದುರು ನೋಡಬಾರದು. ಸೊ ಆ ತರ ಇರ್ಬೇಕು. ಸೊ ಈ ತರ ಓ ಭಗವಂತ, ನೀ ಬಂದು ಒಂದು ಈ ಮನುಷ್ಯರು, ಯಾಕಂದ್ರೆ ಮನುಷ್ಯರು ಯಾವ ತರ ಇರ್ತಾರೆ, ಭೌತಿಕ ಆಸೆಗಳು ಎಲ್ಲ ಪೂರ್ಣ ತುಂಬಿ ಇರುತ್ತೆ. ಏನ್ ಮಾಡೋದು? ಆದ್ರೆ ಅವ್ರಿಗೆ ಯಾವಾಗ ಭಗವಂತನ ಪೂರ್ಣ ಜ್ಞಾನ ಸಿಕ್ಕುತ್ತೋ ಅವರೇ ಭಗವಂತನ ಭಕ್ತಿಗೆ ಬರ್ತಾರೆ, ಅವರೇ ಭಗವಂತನ ಬಗೆ ತಿಳ್ಕೊಳ್ಳಕ್ಕಾಗುತ್ತೆ. ಆಕ್ಚುಲಿ ಸ್ವಯಂಭೂ ಮನು ಏನ್ ಬರ್ದಿದ್ದಾರೆ ಅಂದ್ರೆ ಮನು ಸಂಹಿತೆ ಬರ್ದಿದ್ದಾರೆ. ಆ ಮನು ಸಂಹಿತೆಯಲ್ಲಿ ಯಾವ ತರ ಭಗವಂತನಿಗೆ ಭಕ್ತಿ ಮಾಡಬೇಕು, ಆ ಡೈಲಿ ಕರ್ತವ್ಯಗಳು ಯಾವ ತರ ನಾವು ಇರಬೇಕು, ಅದೇ ತರ ರಾಜನ ಧರ್ಮ ಏನು, ಗಂಡಸರ ಧರ್ಮ ಏನು, ಹೆಂಗಸರ ಧರ್ಮ ಏನು, ಮಕ್ಕಳ ಧರ್ಮ ಏನು, ಗುರು ಧರ್ಮ ಏನು, ಶಿಷ್ಯ ಧರ್ಮ, ಈ ತರ ಎಲ್ಲರ ಬಗ್ಗೆ ಅವರು ಬರ್ದಿದ್ದಾರೆ. ಸೊ ಅಷ್ಟು ದೊಡ್ಡವರು ಅವರು. ಓಕೆ, ಸೊ ಆ ತರ ಅವರು ಭಗವಂತನೇ ನೆನೆಸ್ಕೊಂಡು ಈ ತರ ತಪಸ್ ಮಾಡ್ತಾ ಇರ್ತಾರೆ. ಸೊ ಅವಾಗ ಇದೆಲ್ಲ ಶುಕದೇವ ಗೋಸ್ವಾಮಿ ಪರಿಷತ್ತು ಕೇಳ್ತಾ ಇದ್ದಾರೆ. ಈ ತರ ಎಲ್ಲ ಅವರು ಏನೋ ಭಗವಂತ ಬಗೆ ಹೇಳ್ತಾ ಇರ್ತಾರೆ. ಸೊ ಅವ್ರು ಬರ್ತಿರೋದೇ ಈ ಸಂಹಿತೆ ಇದೆಲ್ಲ ಹೇಳ್ತಾ ಇದ್ದಾರೆ. ಸೊ ಆ ತರ ಇರುವಾಗ ಏನಾಯ್ತು, ರಾಕ್ಷಸರುಗಳು ಅಸುರರುಗಳು ಅವರೆಲ್ಲ ಜಾಸ್ತಿ ಹಸುವೈತಂತೆ. ಅವರು ತಿನ್ನಕ್ಕೆ ಮಿರ್ಗ ಏನ್ ಸಿಕ್ಕಿಲ್ಲ. ಆ ಕಾಡಲ್ಲಿ ಯಾರು ಸ್ವಯಂಭೂಮನು ಶತರೂಪ ಇಬ್ರು ತಪಸ್ ಮಾಡ್ತಾ ಇದ್ದಾರಲ್ವಾ, ಸೊ ಅವ್ರ ಇಬ್ಬರನ್ನೇ ತಿನ್ನಕ್ಕೆ ಓಡೋಡಿ ಬಂದ್ರಂತೆ. ಯಾರು? ಆ ರಾಕ್ಷಸರುಗಳು ಅಸುರರುಗಳು. ಆಕ್ಚುಲಿ ಸ್ವಯಂಭೂಮನು ಯಾರ ಬಗ್ಗೆ ಭಕ್ತಿ ಮಾಡ್ತಾ ಇದ್ದಾರೆ, ಯಾರ ಬಗ್ಗೆ ಹೊಗಳ್ತಾ ಇರ್ತಾರೆ, ಯಾರ ಬಗ್ಗೆ ನೆನೆಸ್ಕೊಳ್ತಾ ಇರ್ತಾರೆ 24 hours ಭಗವಂತನ ಬಗ್ಗೆ ಇಲ್ವಾ? ಸೊ ಆ ತರ ಭಗವಂತನ ಬಗ್ಗೆ ನೆನೆಸ್ಕೊಂಡು ಇರುವಾಗ ಭಗವಂತನ ಬಿಡ್ತಾನ? ಯಾಕಂದ್ರೆ ಭಗವಂತದ ಎಲ್ಲರ ಹೃದಯದಲ್ಲಿ ಪರಮಾತ್ಮ ಆಗಿದ್ದಾರೆ. ಸೊ ತುರಂತ ಅಲ್ಲಿ ಬಂದು ಪರಮ ಪುರುಷೋತ್ತಮರಾಗಿರೋ ಆ ದೇವೋತ್ತಮ ಪರಮ ಪುರುಷರು ಯಜ್ಞಪತಿಯಾಗ ಅಲ್ಲಿ ಬಂದ್ಬಿಟ್ಟಿದ್ದಾರೆ. ಸೊ ಬಂದು ಅಲ್ಲಿರೋ ಆ ರಾಕ್ಷಸರುಗಳು ಅಸುರರುಗಳನ್ನ ಎಲ್ಲರೂ ಕೊಂದಿದಾರಂತೆ. ಯಾಕಂದ್ರೆ ಅವರಿಬ್ರು ತಪಸ್ಸಲ್ಲಿರ್ತಾರೆ, ಇವ್ರು ಬರೋದು ಕೂಡ ಗೊತ್ತಿಲ್ಲ, ಅವರು ಭಗವಂತನ ಪ್ರಜ್ಞೆಯಲ್ಲಿ ತಪಸ್ಸಲ್ಲಿರ್ತಾರೆ. 100 ವರ್ಷಗಳು ಒಂದು ಕಾಲಲ್ಲಿ ನಿಂತ್ಕೊಂಡು ತಪಸ್ ಮಾಡ್ತಾ ಇದ್ದಾರೆ. ಸೊ ಇವರು ಅವನ್ನ ತಿನ್ನಕ್ಕೆ ಬಂದ್ಬಿಟ್ಟಿದ್ದಾರೆ, ಏನ್ ಮಾಡೋದು? ಸೊ ಅವಾಗ ಭಗವಂತಕ್ಕೆ ಗೊತ್ತಾಯ್ತಲ್ವಾ, ಭಗವಂತ ಬಂದು ಅವನ್ನೆಲ್ಲ ಸಾಯಿಸ್ಬಿಡ್ತಾರೆ. ಸೊ ಸಾಯಿಸ್ಬಿಟ್ಟು ಓಕೆ ಇವಾಗ ನಾನೇ ಈ ತರ
ರಕ್ಷಣೆ ಮಾಡಬೇಕು. ರಕ್ಷಣೆ ಮಾಡಿಲ್ಲ ಅಂದ್ರೆ ಮತ್ತೆ ಯಾರು ರಕ್ಷಣೆ ಮಾಡ್ತಾರೆ? ನನ್ನ ಭಕ್ತರುಗಳು. ನೀನು ಭಗವಂತನ್ನೇ ಏನ್ ಮಾಡ್ತಾರಂತೆ ಎಲ್ಲರೂ. ಆಕ್ಚುಲಿ ನೀವು ನೋಡಿದರೆ ಮನುಗಳು ಇವಾಗ ಒಂದೊಂದು ಮನು ಬಂದಿದಾರಲ್ವಾ. ಸೊ ಒಂದೊಂದು ಮನು ಬರುವಾಗ ಎಲ್ಲಿದೆ ಅಮ್ಮ, ಒಂದು ನಿಮಿಷ ಶ್ಲೋಕ. ಇಲ್ಲಿ ನೋಡಿ, ಒಂದೊಂದು ಮನು ಕಾಲದಲ್ಲಿ ಅದು ಏನಂದ್ರೆ ಮನ್ವಂತರಂ ಮನುರ್ದೇವ ಮನುಪುತ್ರಾಹ ಸುರೇಶ್ವರಹಂ ಋಷಯೋ ಹಂಸಾವತಾರಶ್ಚ ಹರೇಹ ಷಟ್ವಿತಂ ಉಚ್ಯತೆ. ಸೊ ಒಂದೊಂದು ಮನು ಬರುವಾಗ ಭಗವಂತ ಏನೇನು ಅವತಾರ ತಗೊಳ್ತಾರೆ. ಫಸ್ಟ್ ಮನು, ಆಮೇಲೆ ಮನುಪುತ್ರರುಗಳು, ಆಮೇಲೆ ದೇವರುಗಳಾಗಿ ಯಾರೆಲ್ಲ ಬರ್ತಾರೆ, ಆಮೇಲೆ ಇಂದ್ರ ಅಪೋಸ್ಟ್ಗೆ ಯಾರು ಬರ್ತಾರೆ, ಆಮೇಲೆ 7 ಮಹಾರಿಷಿಗಳು ಅವರೆಲ್ಲ ಯಾರಾಗ ಬರ್ತಾರೆ. ಭಗವಂತ ಆ ಟೈಮಲ್ಲಿ ಹಂಸಾವತಾರವಾಗಿ ಏನ್ ತಗೊಂಡಿದ್ದಾರೆ, ಯಾಕೆ ತಗೊಂಡಿದ್ದಾರೆ? ಹಂಸಾವತಾರ ತಗೊಳ್ತಾರೆ ಭಗವಂತ, ಯಾಕೆ ತಗೊಳ್ತಾರೆ? ಆ ರೀಸನು ಬೇಕಲ್ವಾ? ಸೊ ಅದ್ರ ಬಗ್ಗೆ ಎಲ್ಲ ನಮಗೂ ಇವಾಗ ಈ ಅಧ್ಯಾಯಲ್ಲಿ ನಾವು ನೋಡಬೇಕು. ಓಕೆ, ಅದೇ ಈ ಶ್ಲೋಕ. ಓಕೆ, ನೋಡ್ಕೊಳ್ಳಿ. ಸೊ ಫಸ್ಟ್ ಮನು ಯಾರು? ಸ್ವಯಂಭವ ಮನು. ಅವರು ಬಂದು ಅವ್ರ ಮಕ್ಕಳು ಯಾರು? ತಾನಪಾದ, ಪ್ರಿಯವ್ರತ. ಓಕೆ, ಸೊ ಆ ಟೈಮಲ್ಲಿ ಇಂದ್ರ ಯಾರು? ಯಜ್ಞರಲ್ವಾ. ಅವರು ಬಂದು ಇವಾಗ ಅಸುರಗಳ ರಾಷ್ಟ್ರಗಳನ್ನ ಕೊಂದಿದ್ದಾರೆ. ಸೊ ಅದೇ ತರ ಅವರು ಮಕ್ಕಳೇ ಯಾಮರ್ಗಳು. ಸೊ ಅವರೇ ದೇವರುಗಳಾಗಿದ್ರು. ಆಮೇಲೆ ಸಪ್ತ ಋಷಿಗಳು ಯಾರು ಅಂದ್ರೆ, ಆಕ್ಚುಲಿ ಮಾತಾಜಿ ಇಲ್ಲಿ ನಮ್ಗೆ ಭಾಗದಲ್ಲಿ 1, 2 ಅಷ್ಟೇ ಕೊಟ್ಟಿದ್ದಾರೆ. ಮತ್ತೆ ಇರೋ ಸಪ್ತ ಋಷಿಗಳು ಏನು ನಾವು ಆಲ್ರೆಡಿ ಒಂದು ಇದು ಕಳಿಸಿದ್ದೀನಿ ನೋಡಿ ವಾಟ್ಸಪ್ಪಲ್ಲಿ, ಅಲ್ಲಿ ನೋಡ್ಕೊಳ್ಳಿ. ಅಲ್ಲಿ ಇಂಗ್ಲೀಷಲ್ಲಿ ಇರುತ್ತೆ, ಬೇಕಂದ್ರೆ ಬರ್ಕೊಳ್ಳಿ. ನಾವು ಯಾರ್ಯಾರು ಹೇಳ್ತೀನಿ. ಸೊ ಸಪ್ತ ಋಷಿಗಳು ಯಾರು ಅಂದ್ರೆ ಮರೀಚಿ, ಅತ್ರಿ, ಅಂಗಿರಸ್, ಪುಲಹ, ಕೃತು, ಪುಲಸ್ತ್ಯ, ವಸಿಷ್ಠರು. ಸೊ ಈ 7 ಜನ ಸಪ್ತ ಋಷಿಗಳಾಗಿರ್ತಾರೆ. ಸೊ ಭಗವಂತ ಹಂಸಾವತಾರ ಈ ಮನ್ವಂತರ ಕಾಲದಲ್ಲಿ ಏನು ಹಂಸಾವತಾರ ತಗೊಂಡಿದ್ದಾರೆ ಅನ್ನುವಾಗ ಅದೇ ಕಪಿಲರಾಗ ಅವರು ಬಂದಿದ್ದಾರೆ. ಸೊ ಕಪಿಲರ್ ಯಾರ ಮಗ ಅಂದ್ರೆ ಕರ್ದಮರು ದೇವಹೂತಿ ಮಗವಾಗ ಹುಟ್ಟಿದ್ದಾರೆ. ಅದೇ ತರ ಯಜ್ಞರಾಗ ಬಂದಿದ್ದಾರೆ, ರುಚಿ ಆಹುತಿ ಮಗವಾಗ ಹುಟ್ಟಿದ್ದಾರೆ. ಆಕ್ಚುಲಿ ಭಗವಂತ ಯಾಕೆ ಹಂಸಾವತಾರ ತಗೊಂಡಿದ್ದ ರೀಸನ್ ಯಾಕೆ? ಸೊ ಆಕ್ಚುಲಿ ಭಗವಂತ ಬಂದು ಈ ತರ ಧರ್ಮ, ಸನಾತನ ಧರ್ಮ, ಈ ಜ್ಞಾನ ಇದೆಲ್ಲ ಎಲ್ಲರೂ ಕೊಡೋಕ್ಕೋಸ್ಕರ ಭಗವಂತ ಅವತಾರ ತಗೊಂಡಿದ್ದಾರೆ. ಯಜ್ಞರು ಹಸುರುಗಳನ್ನ ಕೊಳ್ಳಕ್ಕೋಸ್ಕರ ಅವರು ಅವತಾರ ತಗೊಂಡು. ಓಕೆ, ಸೊ ಇದೆ ಫಸ್ಟು ಸ್ವಯಂಭೂ ಮನು. ಭಗವಂತ ಯಾಕೆ ಅವತಾರ ತಗೊಂಡಿದ್ದಾರೆ, ಆ ಮನು ಟೈಮಲ್ಲಿ ಏನೇನಾಯ್ತು. ನೆಕ್ಸ್ಟು ಸ್ವರಶಿಷ್ಯ ಮನು. ಆಕ್ಚುಲಿ ಸ್ವಯಂಭೂ ಮನು ಯಾರ ಮಗ? ಬ್ರಹ್ಮಣ ಮಗ. ಅದೇ ತರ ಸ್ವರಶಿಷ್ಯ ಮನು ಯಾರ ಮಗ ಅಂದ್ರೆ ಅಗ್ನಿ ಮಗ. ಓಕೆ, ಸೊ ಇವರು ಬಂದು ಇವರ ಕಾಲದಲ್ಲಿ ಯಾರೆಲ್ಲ ದೇವರುಗಳಾಗಿ ಇದ್ರು ಅಂದ್ರೆ ತೂಷಿದರ್ಗಳು, ಅವರೆಲ್ಲ ದೇವರುಗಳಾಗಿ ಇದ್ರು. ಸೊ ಒಂದ್ ಗ್ಯಾಂಗ್ ತೂಷಿದರ್ಗಳು. ಓಕೆ, ನೆಕ್ಸ್ಟ್ ಇವರ ಮಕ್ಕಳು ಯಾರು ಅಂದ್ರೆ ತ್ಯುಮತ್, ಸುಷೇನರ್, ರೋಷಿಷ್ಮತ್. ಸೊ ಇವರೆಲ್ಲ ಅವರ ಮಕ್ಕಳು ಮತ್ತೆ ಇರ್ತಾರೆ. ಸೊ ಇಂಪಾರ್ಟೆಂಟ್ ಹೆಸರುಗಳು ಮಾತ್ರ ಇಲ್ಲಿ ಕೊಟ್ಟಿರುತ್ತೆ. ಆಮೇಲೆ ಆ ಟೈಮಲ್ಲಿ ಯಾರು ಇಂದ್ರನಾಗಿದ್ರು ಅಂದ್ರೆ ರೋಚನರ್. ಸೊ ಈ ರೋಚನ ಯಾರು ಅಂದ್ರೆ ಯಜ್ಞನ ಮಗ. ಯಜ್ಞ ಸಾಕ್ಷಾತ್ ಭಗವಂತಲ್ಲ, ಅವರ ಮಗ ರೋಚನರೇ ಇಲ್ಲಿ ನೆಕ್ಸ್ಟ್ ಇಂದ್ರನಾಗ ಹುಟ್ಟಿದ್ದಾರೆ, ಬಂದಿದ್ದಾರೆ. ಆಮೇಲೆ ಸಪ್ತ ಋಷಿಗಳು ಯಾರು ಅಂದ್ರೆ ಊರ್ಜರು, ಸ್ತಂಭರು, ಭ್ರಾಣ, ತಥೋಳಿ, ಋಷಭ, ನಿಚ್ಚರ, ಅರ್ವಶ್ರೀತ್. ಓಕೆ, ಸೊ ಇವರೆಲ್ಲ ಏನು ಸಪ್ತ ಋಷಿಗಳು. ಸೊ ಭಗವಂತ ಏನ್ ಅವತಾರ ತಗೊಂಡಿದ್ದಾರೆ ಅಂದ್ರೆ ವಿಪು ಅವತಾರ ತಗೊಂಡಿದ್ದಾರೆ. ಆಕ್ಚುಲಿ ಯಾರ್ಕ್ ಮಕ್ಕಳಾಗಿ ಹುಟ್ಟಿದ್ದಾರೆ? ವೇದ ಶಿರ ಋಷಿಗೆ ಹುಟ್ಟಿದ್ದಾರೆ, ಅವರ ಹೆಂಡತಿ ದೂಷಿತ. ಓಕೆ, ಇವರಿಬ್ಬರಿಗೂ ವಿಪು ಭಗವಂತ ಅವತಾರ ತಗೊಂಡಿದ್ದಾರೆ. ಆಕ್ಚುಲಿ ಭಗವಂತ ಬಂದು ಈ
ವಿಭು ಅವತಾರಲ್ಲಿ ಬ್ರಹ್ಮಚಾರಿ ಆಗಿದ್ರು. ಬ್ರಹ್ಮಚಾರಿ ಆಗಿದ್ರಾ? ಆದ್ರೆ ಭಗವಂತ ಯಾಕೆ ಬ್ರಹ್ಮಚಾರಿ ಆಗಿ ಬಂದು ಏನ್ ಹೇಳ್ಕೊಟ್ಟಿದ್ದಾರೆ ಸ್ವಾಮಿ? ಹಾ, 88,000 ಆಫ್ ಋಷಿಗಳು ಯಾವ ತರ ನಾವು ಇಂದ್ರಿಯನೇ ಕಂಟ್ರೋಲ್ ಮಾಡಬೇಕು, ಯಾವ ತರ ನಾವು ತಪಸ್ ಮಾಡಬೇಕು, ಸೊ ಇದೆಲ್ಲ ಹೇಳ್ಕೊಡಕ್ಕೆ ಭಗವಂತ ವಿಭು ಅವತಾರ ತಗೊಂಡಿದ್ದಾರೆ, ಬ್ರಹ್ಮಚಾರಿಯಾಗ ತಗೊಂಡಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಮನು ಏನು ಅಂದ್ರೆ ಉತ್ತಮ ಮನು. ಓಕೆ, ಸೊ ಈ ಉತ್ತಮ ಮನು ಇವರು ಬಂದು ಯಾರ ಮಗ ಅಂದ್ರೆ ಪ್ರಿಯವ್ರತನ ಮಗ. ಸೊ ಪ್ರಿಯವ್ರತ ಯಾರು? ಸ್ವಯಂಭೂ ಮನು ಮಗ. ಓಕೆ, ಸೊ ಆದ್ರೆ ಇದು ಬಂದು ಸ್ವಯಂಭೂ ಮನುಕು ಮೊಮ್ಮಗ ಉತ್ತಮ ಮನು. ಆಮೇಲೆ ಋಷಿಗಳು ಯಾರು ಅಂದ್ರೆ ಸತ್ಯವ್ರತರುಗಳು ಮತ್ತೆ ವೇದಶ್ರುತರು, ಭದ್ರರುಗಳು, ಇವರೆಲ್ಲ ದೇವರುಗಳಾಗಿದ್ರು. ಆಮೇಲೆ ಉತ್ತಮ ಮನುಕು ಮಕ್ಕಳು ಪವನರ್, ಸೃಂಜಯರ್, ಯಜ್ಞಹೋತ್ರರ್. ಓಕೆ, ಇವರೆಲ್ಲ ಅವರ ಮಕ್ಕಳು. ಆಮೇಲೆ ಇಂದ್ರ ಯಾರು ಅಂದ್ರೆ ಸತ್ಯಜಿತ್ ಇಂದ್ರನಾಗಿದ್ರು. ಆಮೇಲೆ ಸಪ್ತ ಋಷಿಗಳು ಯಾರೆಲ್ಲ ಇದ್ರು ಅಂದ್ರೆ ಆಕ್ಚುಲಿ ವಸಿಷ್ಠರ ಮಕ್ಕಳು. ವಸಿಷ್ಠರ ಮಕ್ಕಳು ಯಾರು ಇಲ್ಲಿ ಸಪ್ತ ಋಷಿಗಳಾಗಿ ಇದ್ರು ಅಂದ್ರೆ ಪ್ರಥಮರು, ಕೌಕುಂತಿಹಿ, ಕುರುಂತಿ, ತಲಯ, ಸಂಕ, ಪ್ರವಹಿತ, ಮಿತ, ಸಂಮಿತ. ಸೊ ಇವರೆಲ್ಲ ಏನು ಸಪ್ತ ಋಷಿಗಳಾಗಿ ಇದ್ರು, ಇವರೆಲ್ಲ ವಸಿಷ್ಠನ ಮಕ್ಕಳು. ಆಮೇಲೆ ಭಗವಂತ ಏನ್ ಅವತಾರ ತಗೊಂಡಿದ್ದಾರೆ ಅಂದ್ರೆ ಸತ್ಯಸೇನರ್ನ ಅವತಾರ ತಗೊಂಡಿದಾರಂತೆ. ಆಕ್ಚುಲಿ ಈ ಸತ್ಯಸೇನರ್ ಯಾರು ಹುಟ್ಟಿದಾರಪ್ಪ? ಧರ್ಮ ಮತ್ತೆ ಸುಂಡ್ರತಾಕು ಹುಟ್ಟಿದ್ದಾರೆ. ಸೊ ಭಗವಂತ ಅದಾದ್ರು ಈ ತರ ಅವತಾರ ತಗೊಂಡು ಏನ್ ಮಾಡಿದ್ದಾರೆ? ಸೊ ಈ ಜೀವಾತ್ಮಕಳಿಗೂ, ಜೀವಾತ್ಮ ಅಂದ್ರೆ ಒಂದು ಮನುಷ್ಯರು ಮಾತ್ರ ಇಲ್ಲ, ಎಲ್ಲಾ ಜೀವರಾಶಿಗಳಿಗೂ ಯಾರೆಲ್ಲ ತೊಂದರೆ ಕೊಡ್ತಾ ಇದ್ರು ಆ ತರ ಇರೋರ್ನೆಲ್ಲ ಕೊಂದಿದಾರಂತೆ. ಯಾರು ಹಿಂಸೆ ಕೊಡ್ತಾರೋ ಮತ್ತವ್ರಿಗೂ ಅವ್ರನ್ನೆಲ್ಲ ಕೊಂದ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಭಗವಂತ ಆ ಅವತಾರ ತಗೊಂಡಿದ್ದಾರೆ. ನೆಕ್ಸ್ಟು ಫೋರ್ತ್ ಮನು ತಾಮಸ ಮನು. ಈ ತಾಮಸ ಮನು ಯಾರು ಮಗ ಅಂದ್ರೆ ಇವರು ಬಂದು ಪ್ರಿಯವ್ರತನ ಮಗ. ತಾಮಸ ಮನು ಪ್ರಿಯವ್ರತನ ಮಗ. ಸೊ ಆ ಟೈಮಲ್ಲಿ ಯಾರೆಲ್ಲ ದೇವರಾಗಿ ಇದ್ರು ಅಂದ್ರೆ ಸತ್ಯರ್ಗಳು, ಹರಿಗಳು, ವೀರರ್ಗಳು, ವಿತೃತಿಗಳು. ಸೊ ಇವರೆಲ್ಲ ಬಂದು ದೇವರುಗಳಾಗಿದ್ರು. ತಾಮಸ ಮನು ಮಕ್ಕಳು ಆಕ್ಚುಲಿ ತಾಮಸ ಮನುಕು 10 ಮಕ್ಕಳಂತೆ. 10 ಮಕ್ಕಳಲ್ಲಿ ಇಲ್ಲಿ ಬಂದು ನಮಗೂ ಒಂದು 4 ಮಕ್ಕಳು ಹೆಸರು ಕೊಟ್ಟಿದ್ದಾರೆ. ಪೃಥು, ಕಿಯಾತಿ, ನರರ್, ಕೇತು. ಸೊ ಅಷ್ಟೇ. ಸೊ ಆ ಥರ 10 ಮಕ್ಕಳು ಅವ್ರಿಗೆ ಇದ್ರು. ಸೊ ಆ ಟೈಮಲ್ಲಿ ಯಾರು ಇಂದ್ರ ಪೋಸ್ಟಲ್ಲಿ ಇದ್ರು ಅಂದ್ರೆ ತ್ರಿಸಿಕರು. ಓಕೆ, ಮತ್ತೆ ಸಪ್ತ ಋಷಿಗಳು ಯಾರು ಅಂದ್ರೆ ಜ್ಯೋತಿರ್ ತಾಮರು, ಪೃಥು, ಕಾವ್ಯ, ಸೈತ್ರ, ಅಗ್ನಿ, ವನಕ, ಭೈವರ. ಸೊ ಇವರೆಲ್ಲ ಸಪ್ತ ಋಷಿಗಳಾಗಿದ್ರು. ಭಗವಂತ ಏನು ಅವತಾರ ತಗೊಂಡಿದ್ದಾರೆ ಅಂದ್ರೆ ಹರಿ ಅವತಾರ, ಹಂಸಾವತಾರ ತಗೊಂಡಿದ್ದಾರೆ. ಸೊ ಭಗವಂತ ಯಾರು ಹುಟ್ಟಿದ್ದಾರೆ ಅನ್ನುವಾಗ ಹರಿಮೇತ ಮತ್ತೆ ಹರಿಣಿ ಇವರಿಬ್ಬರಿಗೂ ಹರಿನ ಹೆಸರಲ್ಲಿ ಭಗವಂತ ಹುಟ್ಟಿದ್ದಾರೆ. ಸೊ ಭಗವಂತ ಹುಟ್ಟಿ ಏನ್ ಮಾಡಿದ್ದಾರೆ? ಅದಾವುದು ಗಜೇಂದ್ರನ ಒಂದು ಭಕ್ತಣ್ಣಿ ಮೊಸಳೆ ಕಾಳಿ ಇಟ್ಕೊಂಡ್ಬಿಟ್ಟಿದೆ. ಸೊ ಅವಾಗ ಭಗವಂತ ಅಲ್ಲಿ ಹೋಗಿ ಆ ಗಜೇಂದ್ರನಕ್ಕೂ ಮೋಕ್ಷ ಕೊಟ್ಟಿದ್ದಾರಂತೆ. ನೋಡಿ, ಗಜೇಂದ್ರನಕ್ಕೂ ಭಗವಂತ ಏನ್ ಕೊಟ್ಟಿದ್ದಾನೆ? ಮೋಕ್ಷವೇ ಕೊಟ್ಬಿಟ್ಟಿದ್ದಾನೆ. ಓಕೆ, ಸೊ ಇವಾಗ ಈ 4 ಮನುಕುಲ್ ಬಗ್ಗೆ ಅವರು ಯಾರು ಹೇಳ್ತಾ ಇರ್ತಾರೆ. ಅವರು ಹೇಳ್ತಾ ಇರುವಾಗ ಏನು ಗಜೇಂದ್ರನಿಗೆ ಮೋಕ್ಷ ಕೊಟ್ಟಿದ್ದಾರ? ಗಜೇಂದ್ರ ಅಂತ ಯಾರು? ಒಂದು ಆನೆ. ಭಗವಂತ ಆನೆಕ್ಕೆ ಮೋಕ್ಷ ಕೊಟ್ಟಿದ್ದಾರಾ? ನೋಡಿ, ಆನೆ ನಾರ್ಮಲ್ ಮನುಷ್ಯರು ಕರ್ದಿದ್ರೆ ಭಗವಂತ ಬರ್ತಾನೆ, ಆನೆ ಕರ್ದಿದ್ರು ಭಗವಂತ ಬರ್ತಾನ? ಆ ತರ ಕರ್ದಿರೋ ಆನೆ ಯಾರು? ಮತ್ತೆ ಅವ್ರ ಕಾಲು ಇಟ್ಕೊಂಡ್ಬಿಟ್ಟಿದ ಮೊಸಳೆ ಯಾರು? ಸೊ ಇದು ಯಾವಾಗ ನಡೀತು? ಎಲ್ಲಿ ನಡೀತು? ಪ್ರಶ್ನೆ ಬರ್ತಾ ಇಲ್ವಾ?
ಸೊ ಈ ತರ ಅವರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಸೊ ಪ್ರಶ್ನೆ ಕೇಳ್ತಾ ಇರೋ, ಯಾಕಂದ್ರೆ ಅಷ್ಟು ಶ್ರೇಷ್ಠವಾದದ್ದು ಭಗವಂತನ ಲೀಲೆ ಅಂದ್ರೆ ಸುಮ್ಮನೆ ಆಗುತ್ತಾ? ಇಲ್ವೇ? ಅಷ್ಟು ಶ್ರೇಷ್ಠವಾದ ಲೀಲೆಯಾಗಿರುತ್ತೆ. ಸೊ ಅದಕ್ಕೆ ಅವ್ರಿಗೂ ಅಷ್ಟು ಉತ್ಸಾಹ ಇತ್ತು. ದಯವಿಟ್ಟು ಈ ಮಂಗಲ ತರೋ ಆ ಭಗವಂತನ ಲೀಲೆ ಬಗ್ಗೆ ದಯವಿಟ್ಟು ನಮ್ಗೆ ಹೇಳಿ ಸ್ವಾಮಿ. ಆ ಶ್ರೇಷ್ಠವಾದ ಲೀಲೆ ಬಗ್ಗೆ ನಮ್ಗೆ ಹೇಳಿ ಸ್ವಾಮಿ. ಆಕ್ಚುಲಿ ಇವಾಗ ಪರೀಕ್ಷಿತ್ ಮಹಾರಾಜು ಇದೆಲ್ಲ ಯಾಕೆ ಕೇಳ್ತಾ ಇದ್ದಾರೆ ಅಂದ್ರೆ ಅವರು ಮಾತ್ರ ತಿಳ್ಕೊಬೇಕು ಅಂತ ಅನ್ಕೊಂಡಿಲ್ಲ. ಅಲ್ಲಿ ಮತ್ತೆ ಎಷ್ಟೋ ಋಷಿಗಳು, ಎಷ್ಟೋ ಭಕ್ತರುಗಳಲ್ಲಿ ಕೂತ್ಕೊಂಡಿದ್ದಾರೆ. ಎಲ್ಲರಿಗೂ ಭಗವಂತ ಬಗ್ಗೆ ಕೇಳಬೇಕು, ಎಲ್ಲರೂ ಭಗವಂತನ ಬಗ್ಗೆ ಭಕ್ತಿ ಮಾಡಬೇಕು. ಅದಕ್ಕೆ ಅವರು ಈ ತರ ಪ್ರಶ್ನೆ ಕೇಳ್ತಾ ಇದ್ದಾರೆ. ಓಕೆ, ಸೊ ಇವಾಗ ನಮಗೂ ಏನೋ ಫಸ್ಟ್ ಚಾಪ್ಟರ್ ಕಂಪ್ಲೀಟ್ ಆಯಿತು. ಇವಾಗ ಏನಾವುದು ಪ್ರಶ್ನೆ ಇದ್ರೆ ಕೇಳಬಹುದು. ನೆಕ್ಸ್ಟ್ ನಾವು ಸೆಕೆಂಡ್ ಚಾಪ್ಟರ್ ಸ್ಟಾರ್ಟ್ ಮಾಡೋಣ. ಎನಿ ಕ್ವಶನ್ಸ್, ಎನಿ ಡೌಟ್ಸ್ ಮಾತಾಜ್? ಹರೇ ಕೃಷ್ಣ. ಸೊ ಭಗವಂತನಕ್ಕೂ ಭಕ್ತಿ ಮಾಡಬೇಕು. ಯಾವ ತರ ಮಾಡಬೇಕು ಅಂದ್ರೆ ನಂಬಿಕೆಯಿಂದ ಮಾಡಬೇಕು. ಸೊ ನಮ್ಗೆ ನಂಬಿಕೆ ಇದೆಯಾ ಇಲ್ವಾ, ಇಲ್ಲಂದ್ರೆ ನಾವೇ ಟೆಸ್ಟ್ ಮಾಡ್ಕೋಬಹುದು. ಸೊ ಒಂದು ದಿನ ಏನಾಗುತ್ತೆ, ಒಂದು ಭಕ್ತರು, ಅವ್ರಿಗೂ ಅಷ್ಟೊಂದು ವ್ಯಾಧಿಗಳು. ಸೊ ಅವ್ರು ಬಂದು ಪುಂದಾಣ ಭಕ್ತರು, ಅವರು ಕೃಷ್ಣನ ಭಕ್ತರು. ಸೊ ಅವ್ರ ಹತ್ರ ಕೇಳ್ತಾರೆ, ಸ್ವಾಮಿ ನಮಗೂ ಇಷ್ಟೊಂದು ವ್ಯಾಧಿ ಬಂದ್ಬಿಟ್ಟಿದೆ, ಈ ವ್ಯಾಧಿ ಹೋಗುತ್ತಾ ಇಲ್ವಾ? ಕೃಷ್ಣನ ಹತ್ರ ಕೇಳ್ಬಿಟ್ಟು ನಮ್ಗೆ ಕೇಳಿ. ಅವರು ಆ ಗುರುವಾಯೂರಪ್ಪನು ಆ ಕೃಷ್ಣನ ಹತ್ರ ಮಾತಾಡೋರಂತೆ. ಯಾರು? ಪೂಂದಾನು. ಇವರು ಹೋಗಿ ಭಗವಂತನ ಹತ್ರ ಕೇಳ್ತಾರೆ, ಸ್ವಾಮಿ ಆ ಭಕ್ತರು ಕೇಳಿದ್ದಾರೆ, ಆ ವ್ಯಾಧಿ ಹೋಗುತ್ತಾ ಇಲ್ವಾ ಅಂತ ಕೇಳಿದ್ದಾರೆ. ಭಗವಂತ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಮತ್ತೆ ಅವ್ರು ಬಂದು ಹೇಳಿದ್ದಾರೆ, ಅಪ್ಪ ವ್ಯಾಧಿ ನಿಮ್ಗೂ ವಾಸಿ ಆಗಲ್ಲ, ಈ ತರ ವ್ಯಾಧಿ ಜದೇನು ಇರ್ಬೇಕು ಹೇಳ್ಬಿಟ್ಟು ಅವ್ರು ಹೋಗ್ಬಿಟ್ಟಿದ್ದಾರೆ. ಸೊ ಇವರು ಅಳೆದುಕೊಂಡು ಹೋಗ್ತಾ ಇದ್ರು. ಆಪೋಸಿಟ್ ಒಂದು ಅಮ್ಮ ಬರ್ತಾ ಇದ್ರು, ಮುದುಕು, ಜಾಸ್ತಿ ಓಲ್ಡ್ ಏಜ್, ಒಂದು ಅಜ್ಜಿ ಬರ್ತಾ ಇದ್ರು. ಆ ಅಮ್ಮ ಕೇಳಿದಾರೆ, ಯಾಕಪ್ಪ ಯಾಕ ಅಳ್ತಾ ಇದೆಯಾ? ಏನಿಲ್ಲ ತಾಯಿ, ನಮಗೂ ಇಷ್ಟೊಂದು ವ್ಯಾಧಿ ಇತ್ತು, ಆ ವ್ಯಾಧಿ ಯಾವಾಗ ವಾಸಿ ಆಗಿದೆ, ವಾಸಿ ಆಗುತ್ತೇನು ಪೂಂದಾನ ಹತ್ರ ಕೇಳಿ ಭಗವಂತ ಹತ್ರ ಕೇಳಿದೀನಿ. ಆದ್ರೆ ಭಗವಂತ ಹೇಳಿದಾರಂತೆ ಆಗಲ್ಲ ಅಂತ ಹೇಳಿದಾರಂತೆ. ಏನೋ ನಿಮ್ಗೂ ಆಗಲ್ಲ ಅಂತ ಹೇಳ್ಬಿಟ್ಟಿದಾನ ಕೃಷ್ಣನು? ಒಂದು ನಿಮಿಷ ರೀ, ನಾವೋಗಿ ಕೇಳ್ಕೊಂಡು ಬರ್ತೀನಿ. ಆ ಅಮ್ಮ ಒಳಗಡೆ ಹೋಗಿದ್ದಾರೆ. ಹೋಗಿ ಏನ್ ಮಾತಾಡಿದಾರೋ ಗೊತ್ತಿಲ್ಲ, ಎಲ್ಲ ಆಗುತ್ತೆ ಹೋಗು ಹೋಗು ಹೇಳ್ಬಿಟ್ಟಿದ್ದಾರೆ. ತುರಂತ ಅವನಿಗೂ ವಾಸಿ ಆಯ್ತು, ವ್ಯಾಧಿ ವಾಸಿ ಆಯ್ತು. 2 days ಆಯ್ತು. ಆಮೇಲೆ ಪೂಂದಾಣಮ್ಗೆ ಇದು ಗೊತ್ತಾಯ್ತು. ಗೊತ್ತಾಗಿದ ಮೇಲೆ ಪೂಂದಾಣಕ್ಕೂ ಬೇಜಾರಾಗಿದೆ. ಯಾಕೆ ನಾವು ಕೃಷ್ಣನ ಹತ್ರ ಕೇಳುವಾಗ ಆಗಲ್ಲನೇ ಹೇಳಿದ್ರು, ಆದ್ರೆ ಇವಾಗ ಭಗವಂತ ವಾಸಿ ಮಾಡಿ ಕೊಟ್ಬಿಟ್ಟಿದ್ದಾರೆ, ಇದು ಯಾವ ತರ ಆಯ್ತು? ಸ್ಟ್ರೈಟ್ ಕೃಷ್ಣನ ಹತ್ರ ಹೋಗಿದ್ದಾರೆ. ಸ್ವಾಮಿ ಗುರುವಾಯೂರಪ್ಪ, ನಾವು ನಿಮ್ನೇ ನಂಬ್ಕೊಂಡಿರೋರು, ಆದ್ರೆ ನಾವು ಕೇಳುವಾಗ ಅದು ವಾಸಿ ಆಗಲ್ಲன்னு ಹೇಳಿದಿರ, ಆದ್ರೆ ಆ ಅಜ್ಜಿ ಬಂದು ಕೇಳುವಾಗ ನೀವು ವಾಸಿ ಮಾಡಿ ಕೊಟ್ಟಿದ್ದೀರಾ, ಯಾಕೆ ಸ್ವಾಮಿ ಈ ತರ ಮಾಡಿದಿರಾ? ನಾವು ಕೇಳುವಾಗ ಅದು ಮಾಡಿಕೊಡ್ಬೋದಲ್ವಾ, ಯಾಕೆ ಈ ತರ ಮಾಡಿದಿರ ಅಂತ ಕೇಳ್ತಾರೆ. ಅವಾಗ ಕೃಷ್ಣನ್ ಹೇಳಿದಾನಂತೆ, ಪೂಂದಾನಂ ನೀವು ಬಂದು ಆಗುತ್ತೋ ಇಲ್ವೋ ಆ ತರ ಡೌಟ್ ಪಟ್ಕೊಂಡು ಕೇಳಿದಿರ. ಓಕೆ, ಅದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟಿದೀನಿ. ಬಟ್ ಆ ಅಮ್ಮ ಬಂದ್ರಲ್ವಾ, ಅಜ್ಜಿ ಅಮ್ಮ, ಅವ್ರು ಬಂದು ನೋಡಿ ಸ್ವಾಮಿ ಕೃಷ್ಣ, ನಾವೇನು ಸಂಸ್ಕೃತ ಓದೋ ಪಂಡಿತ ಇಲ್ಲ, ಎಲ್ಲ ಲ್ಯಾಂಗ್ವೇಜ್ ಗೊತ್ತಿರೋ ಪಂಡಿತನೂ ಇಲ್ಲ, ನಮ್ಗೇನು ಗೊತ್ತಿಲ್ಲ, ಆದ್ರೆ ನೀವೇ ದೇವೋತ್ತಮ ಪರಮ ಪುರುಷ ಮಾತ್ರ ಗೊತ್ತು. ನೀವು ನೆನೆಸ್ಕೊಂಡಿದ್ರೆ ಏನ್ ಬೇಕಂದ್ರೆ ಆಗುತ್ತೆ ನಮ್ಗೆ ಗೊತ್ತು, ಆದ್ರೆ ನೀವೇ ವಾಸಿ ಮಾಡಿಲ್ಲ ಅಂದ್ರೆ ಮತ್ತೆ ಯಾರು ಮಾಡ್ತಾರೆ ಸ್ವಾಮಿ? ನೀವೇ ವಾಸಿ ಮಾಡ್ಲೇಬೇಕು, ಅವನಿಗೂ ವ್ಯಾಧಿ ಗುಣ ಆಗ್ಲೇಬೇಕು ಹೇಳ್ಬಿಟ್ಟಿದಾರಂತೆ.
ಆಕ್ಚುಲಿ ಒಂದು ಆರ್ಡರ್ ಕೊಟ್ಟಿದ್ದ ತರ ನೀವು ಮಾಡ್ಲೇಬೇಕು ನೋಡಿ. ಅವ್ರು ಕೇಳಿದ್ದು ಆಗುತ್ತಾ ಇಲ್ವಾ ಕ್ವಶ್ಚಿನು, ಇಲ್ಲಿ ಫುಲ್ ಸ್ಟಾಪ್. ಓಕೆ, ಸೊ ಆ ಥರ ಆ ಅಮ್ಮ ಕೇಳಿದ್ದಾರೆ, ಓಕೆ ಅಂತ ಹೇಳಿಬಿಟ್ಟಿದ್ದೀನಿ, ಅದಕ್ಕೆ ಮಾಡಿದ್ದೀನಿ. ಸೊ ನೀವು ಡೌಟ್ ಆಗಿ ಕೇಳಿದಿರಾ, ಅದಕ್ಕೆ ಆಗಲ್ಲ ಅಂತ ಹೇಳಿದ್ದೀನಿ. ಡೌಟ್ ಇಲ್ಲ, ಕನ್ಫರ್ಮ್ ನೀವು ಮಾಡಲೇಬೇಕು. ನೀವು ಮಾಡಿಲ್ಲ ಮತ್ತೆ ಯಾರು ಮಾಡ್ತಾರೆ ಅಂತ ಕೇಳಿದ್ದಾರೆ. ಸೊ ಆ ಥರ ಡೌಟೇ ಇಲ್ಲ, ಪೂರ್ಣ ನಂಬಿಕೆಯಿಂದ ಕೇಳಿದ್ರೆ ಅದಕ್ಕೆ ಮಾಡಿಬಿಟ್ಟಿದ್ದೀನಿ. ಸೊ ಅದಕ್ಕೆ ನಾವು ಭಕ್ತಿ ಮಾಡ್ಬೇಕಂದ್ರೆ ಡೌಟ್ ಪಡಬಾರ್ದು. ಭಗವಂತನ ಮೇಲ್ಗಡೆ ಪೂರ್ತಿ ವಿಶ್ವಾಸ, ನಂಬಿಕೆ ಬೇಕು. ಓಕೆ ಓಕೆ, ಹರೇ ಕೃಷ್ಣ. ನಾಳೆ ನಾವು 2 ಅಧ್ಯಾಯ ನೋಡೋಣ. ಎನಿ ಕ್ವಶನ್ಸ್, ಎನಿ ಡೌಟ್ಸ್ ಇದ್ರೆ ಕೇಳ್ಬೋದು.